ನಮಸ್ಕಾರ ಎಲ್ಲರಿಗೂ. ನೀವು ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್‌ನಲ್ಲಿ ವರ್ಕ್ ಮಾಡ್ತಿದ್ದೀರಿ. ಹಾಗಿದ್ರೆ ಈ ಚಾನಲ್ ನಿಮಗಾಗಿ. ಮೊದಲನೇದಾಗಿ ಬಿಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬಿಮ್ ಅಂದ್ರೆ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್. ಸೊ ಒಂದು ಬಿಲ್ಡಿಂಗ್‌ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಅಂದ್ರೆ ವಾಲ್, ಪೈಪ್ಲೈನ್, ಕಾಲಮ್, ಸ್ಟ್ರಕ್ಚರ್, ಎಚ್‌ವ್ಯಾಕ್ ಎಲ್ಲಾ ಎಲಿಮೆಂಟ್ಸ್‌ನ ಪ್ರಾಪರ್ಟೀಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಇದಕ್ಕೆ ನಾವು ಬಿಮ್ ಅಂತ ಕರಿತೀವಿ. ಸೊ ಹಿಂದೆ ನಾವು 2D ಡ್ರಾಯಿಂಗ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಆದ್ರೆ ಕಾಲ ಚೇಂಜ್ ಆಗಿದೆ. ಈಗ ನಾವು ಕಂಪ್ಲೀಟ್ ಆಗಿ 3D ಮಾಡೆಲಿಂಗ್ ಅದ್ರ ಮೂಲಕ ಕಾಸ್ಟ್, ಶೆಡ್ಯೂಲು, ಕನ್ಸ್ಟ್ರಕ್ಷನ್ ಡೇಟಾ ಎಲ್ಲವನ್ನು ಒಂದೇ ಪ್ಲಾಟ್‌ಫಾರ್ಮ್‌ನಲ್ಲಿ ಮ್ಯಾನೇಜ್ ಮಾಡ್ಬೋದು. ಬಿಮ್ ಈಗ ಆಲ್ ಓವರ್ ವರ್ಲ್ಡ್ ಅಂದ್ರೆ USA, UK, UAE, ದುಬೈ ಎಲ್ಲ ಕಡೆ ಮ್ಯಾಂಡೇಟರಿ ಆಗಿದೆ. ಇಂಡಿಯಾದಲ್ಲೂ ಕೂಡ ತುಂಬಾ ಕಡೆ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಗವರ್ಮೆಂಟ್ ಪ್ರಾಜೆಕ್ಟ್ಸ್‌ನಲ್ಲಿ ಎಸ್ಪೆಷಲಿ ಮೆಟ್ರೋ, ರೈಲ್ವೆ, ರೋಡ್ಸ್, ಅಪಾರ್ಟ್ಮೆಂಟ್ಸ್ ತುಂಬಾ ಕಡೆ ಬಿಮ್ ಅನ್ನೋದು ಮ್ಯಾಂಡೇಟರಿ ಆಗಿದೆ. ಸೊ ಬಿಮ್ ಕಲಿಯಕ್ಕೆ ತುಂಬಾನೇ ಮುಖ್ಯವಾದ ಒಂದು ಸಾಫ್ಟ್‌ವೇರ್ ಅಂದ್ರೆ ಅದು ರೆವಿಟ್. ಸೊ ನೀವೆಲ್ಲರೂ ಆಟೋಡೆಸ್ಕ್ ಕ್ಯಾಡ್ ಬಗ್ಗೆ ಕೇಳಿರ್ಬೋದು. ಸೊ ಅದೇ ರೀತಿ ಆಟೋಡೆಸ್ಕ್ ರೆವಿಟ್. ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ 3D ಮೂಲಕ ಮಾಡೆಲಿಂಗ್ ಮಾಡ್ತೀವಿ. ಸೊ ಇದು ಯಾರ್ಯಾರಿಗೆ ಯೂಸ್‌ಫುಲ್ ಅಂತಂದ್ರೆ ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿರೋರಿಗೆ, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಕನ್ಸ್ಟ್ರಕ್ಷನ್ ಫೀಲ್ಡ್. ಸೊ ಇದರಲ್ಲಿ ಡ್ರಾಯಿಂಗ್ಸ್, ಶೆಡ್ಯೂಲ್, ಕ್ವಾಂಟಿಟೀಸ್ ಎಲ್ಲವನ್ನು ಕೂಡ ಒಂದೇ ಫೈಲ್‌ನಲ್ಲಿ ಜನರೇಟ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಎ ಪ್ರೋಸೆಸ್, ಕೊಲಾಬರೇಟಿವ್ ಪ್ರೋಸೆಸ್ ಇರುತ್ತೆ. ಅಂದ್ರೆ ಎಲ್ಲಾ ಡಿಸಿಪ್ಲಿನ್ಸ್‌ನ ವ್ಯಕ್ತಿಗಳು ಒಂದೇ ಮಾಡೆಲ್‌ನಲ್ಲಿ ಕೊಲಾಬರೇಟಿವ್ ಆಗಿ ಆನ್‌ಲೈನ್‌ನಲ್ಲಿ ವರ್ಕ್ ಮಾಡ್ಬೋದು. ಸೊ ಈ ಚಾನಲ್‌ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ರೆವಿಟ್ ಟ್ಯುಟೋರಿಯಲ್ ಮತ್ತೆ ಒಂದು ಪ್ರಾಜೆಕ್ಟ್‌ನ ಎಕ್ಸಾಂಪಲ್ಸ್ ಮತ್ತೆ ಕೆರಿಯರ್ ಗೈಡೆನ್ಸ್ ಕೂಡ ಸಿಗುತ್ತೆ. ಸೊ ಹಾಗಿದ್ರೆ ತಡ ಯಾಕೆ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಜಂಪ್ ಇನ್. ಸೊ ನೀವು ಇವಾಗ ಏನ್ ನೋಡ್ತಿದ್ದೀರಾ, ಇದು ಬಂದು ರೆವಿಟ್ 2025 ವರ್ಷನ್. ಇದನ್ನ ವೆಲ್ಕಮ್ ಸ್ಕ್ರೀನ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ನಾವು ಹೊಸ ಪ್ರಾಜೆಕ್ಟ್‌ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನ್ಯೂ ಬಟನ್ ಕಾಣಿಸ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ಟೆಂಪ್ಲೇಟ್ ಫೈಲ್ ಓಪನ್ ಆಗುತ್ತೆ. ನೀವು ಯಾವ ಟೆಂಪ್ಲೇಟ್, ಯಾವ ಡಿಸಿಪ್ಲಿನ್‌ಗೆ ಸೇರಿದವರಾಗಿರ್ತೀರ, ಸೊ ಆ ಟೆಂಪ್ಲೇಟ್‌ನ ಚೂಸ್ ಮಾಡ್ಬೋದು. ಸೊ ಕರೆಂಟ್ಲಿ ಐ ಆಮ್ ಚೂಸಿಂಗ್ ಆರ್ಕಿಟೆಕ್ಚರಲ್ ಟೆಂಪ್ಲೇಟ್. ಸೊ ಇದರ ಇನ್ ಡೀಟೇಲ್‌ನ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಆರ್ಕಿಟೆಕ್ಚರ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೆಸ್ ಓಕೆ. ಸೆಲೆಕ್ಟ್ ಪ್ರಾಜೆಕ್ಟ್ ಅಂಡ್ ಪ್ರೆಸ್ ಓಕೆ. ಸೊ ಈ ಸೆಂಟರ್ ವೈಟ್ ಪೋರ್ಷನ್ ಏನು ಕಾಣಿಸ್ತಿದೆ ನಿಮಗೆ, ಇದು ಬಂದು ಡ್ರಾಯಿಂಗ್ ಏರಿಯಾ. ಸೊ ಇಲ್ಲಿ ರೈಟ್ ಸೈಡ್ ನೋಡ್ತಿರೋದು ನೀವು ಪ್ರಾಜೆಕ್ಟ್ ಬ್ರೌಸರ್ ಮತ್ತೆ ಲೆಫ್ಟ್ ಸೈಡ್ ನೋಡ್ತಿರೋದು ಪ್ರಾಪರ್ಟೀಸ್. ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು ಬೇಸ್ಡ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ಸೊ ಯು ಜಸ್ಟ್ ಹ್ಯಾವ್ ಟು ಡ್ರ್ಯಾಗ್ ಅಂಡ್ ಸೆಲೆಕ್ಟ್ ಅಂಡ್ ಡ್ರ್ಯಾಗ್ ಇಟ್. ಸೊ ಯು ಕ್ಯಾನ್ ಮೂವ್ ಇಟ್ ಟು ದಿಸ್ ಸೈಡ್, ಕೀಪ್ ಇಟ್. ಓಕೆ, ಅದನ್ನ ಇಲ್ಲ ನಾವು ರೈಟ್ ಸೈಡ್ ಇಟ್ಕೋತೀವಿ ಅಂತ ಹೇಳಿದ್ರೆ ರೈಟ್ ಸೈಡ್ ಇಟ್ಬೋದು. ಅಗೇನ್ ಸೇಮ್ ಪ್ರಾಪರ್ಟೀಸ್ ಕೂಡ ಅಷ್ಟೇ. ಇದನ್ನು ಕೂಡ ಇದನ್ನ ಲೆಫ್ಟ್ ಸೈಡ್ ಬೇಕಾ ಡ್ರ್ಯಾಗ್ ಮಾಡ್ಬೋದು. ಇದನ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಸೊ ಲೈಕ್ ದಿಸ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್. ಸೊ ಈ ಮೇಲ್ಗಡೆ ಏನು ಕಾಣಿಸ್ತಿದೆ ಇದನ್ನ ನಾವು ರಿಬನ್ ಅಂತ ಕರಿತೀವಿ. ಸೊ ಇಲ್ಲಿ ಆರ್ಕಿಟೆಕ್ಚರ್, ಸ್ಟ್ರಕ್ಚರಲ್, ಸ್ಟೀಲ್, ಪ್ರಿಕಾಸ್ಟ್, ಮ್ಯಾನೇಜ್ ಇದನ್ನ ಒಂದೊಂದಾಗಿ ಮುಂದೆ ಫ್ಯೂಚರ್ ವಿಡಿಯೋದಲ್ಲಿ ನೋಡೋಣ. ಸೊ ಇದನ್ನ ನಾವು ಮಿನಿಮೈಸ್ ಕೂಡ ಮಾಡ್ಬೋದು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮಿನಿಮೈಸ್ ಟ್ಯಾಬ್ಸ್ ಅಂತ ಬರುತ್ತೆ. ಇದನ್ನ ಮಿನಿಮೈಸ್ ಕೂಡ ಮಾಡ್ಬೋದು. ಸೊ ಮಿನಿಮೈಸ್ ಪ್ಯಾನಲ್. ಸೊ ಮೇನ್ ಎಲಿಮೆಂಟ್ಸ್ ಅಪಿಯರ್ ಆಗುತ್ತೆ. ಸೊ ಮಿನಿಮೈಸ್ ಪ್ಯಾನಲ್ ಬಟನ್ಸ್. ಸೊ ಯು ಕ್ಯಾನ್ ಸಿ ದ ಇಮೇಜಸ್ ನಾವು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆಲ್ಲ ಪ್ಯಾನಲ್ಗಳು ಓಪನ್ ಆಗುತ್ತೆ. ಆ್ಯಂಡ್ ಈ ಪ್ರಾಜೆಕ್ಟ್ ಬ್ರೌಸರ್ ಅಲ್ಲಿ ಬಂದ್ರೆ ನಿಮಗೆ ಫ್ಲೋರ್ ಪ್ಲಾನ್, ಸೀಲಿಂಗ್ ಪ್ಲಾನ್, 3D ವ್ಯೂ, ಎಲಿವೇಶನ್, ಸೊ ಎಲ್ಲ ಇನ್ಬಿಲ್ಟ್ ಅಲ್ಲಿ ಲೈಕ್ ಪ್ರತಿಯೊಂದು ಪ್ರಾಜೆಕ್ಟ್ ಓಪನ್ ಮಾಡಿದಾಗಲೂ ಇದು ಆಟೋಮೆಟಿಕ್ ಆಗಿ ನಿಮಗೆ ಕಾಣಿಸುತ್ತೆ. ಸೊ ಮುಂದೆ ಲೈಕ್ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗಲೂ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಫಸ್ಟ್ ಫೈಲ್ನ ಸೇವ್ ಮಾಡ್ಕೋಬೇಕು. ಕ್ಲಿಕ್ ಆನ್ ಫೈಲ್, ಸೇವ್. ನಾವು ಡೆಸ್ಕ್ಟಾಪ್ ನಲ್ಲಿ ಸೇವ್ ಮಾಡೋಣ. ಸೊ ಹಿಯರ್
ಟ್ರಯಲ್ ಪ್ರಾಜೆಕ್ಟ್ ಅನ್ನು ಸೇವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ರಿಬನ್ ಟ್ಯಾಬ್ಸ್ ನಲ್ಲಿ ಆರ್ಕಿಟೆಕ್ಚರ್ ನಲ್ಲಿ ವಾಲ್, ಡೋರ್, ವಿಂಡೋ, ಸೀಲಿಂಗ್, ಫ್ಲೋರ್, ರೈಲಿಂಗ್, ಸೊ ಈ ತರ ತುಂಬಾನೇ ಎಲಿಮೆಂಟ್ಸ್ ಗಳಿರುತ್ತೆ. ಅದೇ ರೀತಿ ಸ್ಟ್ರಕ್ಚರ್ಸ್ ನಲ್ಲಿ ಕಾಲಮ್, ಬೀಮ್, ಫ್ಲೋರ್, ಟ್ರಸಸ್, ಸ್ಟೀಲ್ ಕನೆಕ್ಷನ್, ಸ್ಲ್ಯಾಬ್, ಐಸೋಲೇಟೆಡ್ ಬೀಮ್, ಐಸೋಲೇಟೆಡ್ ಕಾಲಮ್ಸ್, ಫೌಂಡೇಶನ್ಸ್, ಅದೇ ತರ ರೆಬಾರ್, ಈ ರೀತಿಯ ಎಲಿಮೆಂಟ್ಸ್ ಇರುತ್ತೆ. ಅದೇ ರೀತಿ ಸ್ಟೀಲ್ ಬಂದ್ರೆ ಕನೆಕ್ಷನ್ಸ್, ವೆಲ್ಡಿಂಗ್, ಬೋಲ್ಟ್, ಮತ್ತು ಪ್ರೀಕಾಸ್ಟ್ ನಲ್ಲಿ ರಿನ್ಫೋರ್ಸ್ಮೆಂಟ್ ಡೀಟೇಲ್, ಸ್ಪ್ಲಿಟ್, ಸಿಸ್ಟಮ್ಸ್ ಅಂದ್ರೆ MEP ಎಕ್ವಿಪ್ಮೆಂಟ್ಸ್ ಲೈಕ್ ಡಕ್ಟ್ಸ್ ಆಗಿರ್ಬೋದು, ಏರ್ ಟರ್ಮಿನಲ್ಸ್, ಪೈಪಿಂಗ್, ಸ್ಪ್ರಿಂಕ್ಲರ್ಸ್, ವೈರ್, ಲೈಟಿಂಗ್ ಡಿವೈಸಸ್. ಇನ್ಸರ್ಟ್ ನಲ್ಲಿ ನೀವು ಯಾವ ತರ ಇಮೇಜ್ ನ ಇನ್ಸರ್ಟ್ ಮಾಡಬೇಕು, ಯಾವ್ದಾರ ಕ್ಯಾಡ್ ನ ನಾವು ರೆವಿಟ್ ಒಳಗೆ ಇಂಪೋರ್ಟ್ ಮಾಡಿಕೊಂಡು ಕ್ಯಾಡ್ ನ 2D ಡ್ರಾಯಿಂಗ್ ಇಂದ 3D ಡ್ರಾಯಿಂಗ್ಸ್ ನ ಚೇಂಜ್ ಮಾಡಬೇಕು ಅಂದ್ರೆ ಯೂಸ್ ಮಾಡ್ತೀವಿ. ಅದೇ ರೀತಿ ಅನೋಟೇಷನ್ ಲೈಕ್ ಡೈಮೆನ್ಷನ್ಸ್ ಆಗಿರ್ಬೋದು, ಫೀಲ್ಡ್ ರೀಜನ್ಸ್ ಆಗಿರ್ಬೋದು, ಸ್ಪಾಟ್ ಎಲಿವೇಶನ್, ಸ್ಪಾಟ್ ಸೆಕ್ಷನ್, ಸೊ ಈ ರೀತಿಯ ಟೆಕ್ಸ್ಟ್ ಆಗಿರ್ಬೋದು, ರೂಮ್ ಟ್ಯಾಗ್ಸ್, ಸಿಂಬಲ್ಸ್, ಈ ರೀತಿನ ಅನೋಟೇಷನ್ಸ್ ಟ್ಯಾಬ್ ನಲ್ಲಿ ನೋಡಬಹುದು. ಸೊ ಅನಲೈಸ್ ಬಂದು ಕಂಪ್ಲೀಟ್ ಆಗಿ ಡಿಸೈನ್ ಓರಿಯೆಂಟೆಡ್. ಸೊ ಇದರಲ್ಲಿ ನಾವು ಸ್ಪೇಷಿಯಲ್ ಅನಲೈಸೇಷನ್ ಮಾಡ್ಬೋದು, ಬೌಂಡ್ರಿ ಕ್ಯಾಲ್ಕುಲೇಷನ್, ಈ ರೀತಿಯ ಅನಲೈಸೇಷನ್ ಮಾಡ್ಬೋದು. ಮಾಸಿಂಗ್ ಅಂಡ್ ಸೈಟ್ ಇದು ಕಂಪ್ಲೀಟ್ಲಿ ಬಂದು ಲ್ಯಾಂಡ್ಸ್ಕೇಪ್ ಓರಿಯೆಂಟೆಡ್ ಥಿಂಗ್. ಸೊ ಡಿಸೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಮತ್ತೆ ಟೋಪೋಗ್ರಫಿ ಕ್ರಿಯೇಟ್ ಮಾಡೋದು, ಸೈಟ್ ಮಾಡಲಿಂಗ್, ಪಾರ್ಕಿಂಗ್ ಎಕ್ವಿಪ್ಮೆಂಟ್, ಮತ್ತೆ ಪ್ರಾಪರ್ಟಿ ಲೈನ್. ಸೊ ನೆಕ್ಸ್ಟ್ ಟ್ಯಾಬ್ ಬಂದು ಕೊಲಾಬರೇಟಿವ್. ಸೊ ಕೊಲಾಬರೇಟಿವ್ ಟ್ಯಾಬ್ ಬಂದು ವೆನ್ ಮಲ್ಟಿಪಲ್ ಪೀಪಲ್ಸ್ ನೀಡ್ ಟು ವರ್ಕ್, ಅಂದ್ರೆ ಒಂದಕ್ಕಿಂತ ತುಂಬಾ ಜನ ಲೈಕ್ 4ರಿಂದ 5 ಜನ, 10 ಜನ, 20 ಜನ ಕೂಡ ಒಂದೇ ಪ್ರೊಫೈಲ್ ನಲ್ಲಿ ವರ್ಕ್ ಮಾಡ್ಬೋದು. ಇದಕ್ಕೆ 2 ಆಪ್ಷನ್ಸ್ ಇದೆ. ಒಂದು ACC ಲೈಸೆನ್ಸ್ ನ ಬೈ ಮಾಡಬೇಕು, ಇನ್ನೊಂದು ಲೋಕಲ್ ಸರ್ವರ್ ಇರಬೇಕು. ಇವೆರಡು ಇದ್ರೆ ಮಾತ್ರ ಇದೆಲ್ಲ ವರ್ಕ್ ಮಾಡೋಕೆ ಸಾಧ್ಯ. ಸೊ ನೆಕ್ಸ್ಟ್ ಒನ್ ಬಂದು ವ್ಯೂ. ಸೊ ಇದು ಬಂದು ನಿಮ್ಮ ಡ್ರಾಯಿಂಗ್ಸ್ ಯಾವ ರೀತಿ ಕಾಣಬೇಕು, ಒಂದು 3D ವ್ಯೂ ಯಾವ ರೀತಿ ಕಾಣಬೇಕು, ಪ್ಲಾನ್ಸ್, ಸೆಕ್ಷನ್ಸ್, ಕಾಲ್ಔಟ್ಸ್, ಇದನ್ನ ತೆಗೆಯೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಮ್ಯಾನೇಜ್ ಟ್ಯಾಬ್ ಬಂದು ಆಬ್ಜೆಕ್ಟ್ ಸ್ಟೈಲ್ ಯಾವ ತರ ಇರಬೇಕು, ತುಂಬಾ ಅಡಿಷನಲ್ ಸೆಟ್ಟಿಂಗ್ಸ್, ಒಂದು ಲೈನ್ ನ ಡ್ರಾ ಮಾಡಬೇಕು ಅಂದ್ರೆ ಲೈನ್ ಥಿಕ್ನೆಸ್ ಯಾವ ರೀತಿ ಇರಬೇಕು ಅದನ್ನು ಚೇಂಜ್ ಮಾಡ್ಕೋಬಹುದು. ಮತ್ತೆ ಲಿಂಕ್ಸ್, ನಾವು ಸ್ಟ್ರಕ್ಚರ್ ಆರ್ಕಿಟೆಕ್ಚರ್ ಮಾಡೆಲ್ ಜೊತೆಗೆ ಸ್ಟ್ರಕ್ಚರ್ ಮಾಡೆಲ್ ನ ಲಿಂಕ್ ಮಾಡಬೇಕು, ಇಮೇಜ್ ಮಾಡೆಲ್ ಲಿಂಕ್ ಮಾಡಬೇಕು. ಈ ರೀತಿ ಇದಕ್ಕೆ ಮ್ಯಾನೇಜ್ ಟ್ಯಾಬ್ ನ ಯೂಸ್ ಮಾಡ್ತೀವಿ. ದೆನ್ ಆಡ್-ಇನ್ಸ್, ನೀವು ಯಾವ್ದಾರ ಆಡ್-ಇನ್ಸ್ ನ ಬೈ ಮಾಡಿದ್ರೆ ಸೊ ಅದು ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಎನ್ಸ್ಕೇಪ್, ಪೈರೆಬಿಟ್ ಇವ್ಯಾವು ನಿಮ್ಮ ಟ್ಯಾಬ್ ಅಲ್ಲಿ ನೀವು ನೋಡೋಕ್ಕಾಗಲ್ಲ, ಬಿಕಾಸ್ ಇದು ಮ್ಯಾನ್ಯಲ್ ಆಗಿ ನಾನು ನನ್ನ ಪ್ರಾಜೆಕ್ಟ್ಸ್ ಗಳಿಗೋಸ್ಕರ ಯೂಸ್ ಮಾಡ್ತಿರುವಂತ ಒಂದು ಟೂಲ್ಸ್. ದೆನ್ ಫೈನಲಿ ಮಾಡಿಫೈ. ಈ ಮಾಡಿಫೈ ಟ್ಯಾಬ್ ಇಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಬ್. ಇಲ್ಲಿ ನೀವು ಒಂದು ಆಬ್ಜೆಕ್ಟ್ ನ ಅಲೈನ್ ಮಾಡಬಹುದು, ರೊಟೇಟ್ ಮಾಡೋದಿರ್ಬೋದು, ಡ್ರಾ ಮಿರರ್ ಇರ್ಬೋದು, ಸ್ಪ್ಲಿಟ್ ಇರ್ಬೋದು, ಅರೇ ಇರ್ಬೋದು, ಟ್ರಿಮ್ ಇರ್ಬೋದು, ಈ ರೀತಿಯ ಟೂಲ್ಗಳು ಇಲ್ಲಿ ಇರುತ್ತೆ. ಸೊ ಇಲ್ಲಿ ಕೆಳಗೆ ಏನ್ ನೋಡ್ತಿದ್ದೀರಾ ನೀವು, ಇದನ್ನ ವ್ಯೂ ಕಂಟ್ರೋಲ್ ಬಾರ್ ಅಂತ ಕರಿತೀವಿ. ಸೊ ಇದು ನಮ್ಮ ವ್ಯೂಸ್ ಯಾವ ರೀತಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಇದು ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಇದು ಇದ್ರ ಕೆಳಗೆ ಕಾಣಿಸ್ತಿರೋದು ಬಂದು ಇದೇನ್ ಕಾಣಿಸ್ತಿದೆ, ಇದು ಬಂದು ನಿಮ್ಗೆ ಸ್ಟೇಟಸ್ ಬಾರ್. ಓಕೆ, ಸೊ ಈ 4 ಏನ್ ಕಾಣಿಸ್ತಿದೆ ಸದ್ಯಕ್ಕೆ ನಿಮ್ಗೆ 4 ಏನ್ ಕಾಣಿಸ್ತಿದೆ, ಇದು ಬಂದು ಎಲಿವೇಶನ್ ಟ್ಯಾಗ್ಸ್ ಅಂತ ಕರಿತೀವಿ. ಇದು ಬಂದು ಈಸ್ಟ್ ಎಲಿವೇಶನ್, ಸೌತ್ ಎಲಿವೇಶನ್, ವೆಸ್ಟ್ ಎಲಿವೇಶನ್, ನಾರ್ತ್ ಎಲಿವೇಶನ್. ಈ ಎಲಿವೇಶನ್ ಟ್ಯಾಗ್ಗಳು ಇನ್ಬಿಲ್ಟ್ ಆಗಿ ಕೂಡ ಬರುತ್ತೆ. ಸೊ ಅದೇ ರೀತಿ ನೀವು ಪ್ರಾಜೆಕ್ಟ್ ಬ್ರೌಸರ್ ನಲ್ಲಿ ನೋಡಿದ್ರೆ ಇದು ಆಲ್ ಬಟನ್, ಲೈಕ್ ಎಲ್ಲಾ ರೀತಿಯ ಫ್ಲೋರ್ ಪ್ಲಾನ್ಸ್, ಲೆಜೆಂಡ್, ಶೆಡ್ಯೂಲ್, ಶೀಟ್ಸ್ ಎಲ್ಲವೂ ಒಂದೇ ಕಡೆ ಕಾಣಿಸೋದಕ್ಕೋಸ್ಕರ ಆಲ್ ಬಟನ್. ಇದು ಬಂದು ಬರೀ ವ್ಯೂಸ್ ಮಾತ್ರ ಕಾಣಿಸುತ್ತೆ, ಅಂದ್ರೆ ಫ್ಲೋರ್ ಪ್ಲಾನ್, 3D ವ್ಯೂ, ಸೀಲಿಂಗ್ ವ್ಯೂ, ಎಲಿವೇಶನ್. ಇಲ್ಲಿ ಬರೀ ಲೆಜೆಂಡ್ಸ್ ಮಾತ್ರ ಕಾಣುತ್ತೆ. ಸೊ ಇದು ಶೆಡ್ಯೂಲ್ ಮಾತ್ರ ಕಾಣಿಸುತ್ತೆ, ಶೀಟ್ಸ್, ಫ್ಯಾಮಿಲೀಸ್, ಗ್ರೂಪ್ಸ್ ಮತ್ತೆ ಲಿಂಕ್ಸ್. ಸೊ ಇದರಲ್ಲಿ ಮುಖ್ಯವಾದದ್ದು ಏನಂದ್ರೆ ನಾವು ರೆವಿಟ್ 2025 ವರ್ಷನ್ ಕಲಿತಿದ್ದೀವಿ, ನಾನು ತೋರಿಸ್ಕೊಡ್ತಿದ್ದೀನಿ. ಬಟ್ ನಿಮ್ಮ ಹತ್ರ ರೆವಿಟ್ 2026 ಇರ್ಬೋದು, ಅಥವಾ 2024 ಇರ್ಬೋದು, 23 ಇರ್ಬೋದು. ಬಟ್ ವರ್ಕಿಂಗ್ ಬಂದು ಎಲ್ಲಾ ರೆವಿಟ್ ನಲ್ಲೂ ಒಂದೇ, ಯಾವ್ದ್ರಲ್ಲೂ ಚೇಂಜ್ ಇರೋದಿಲ್ಲ. ಬಟ್ ದೇರ್ ವಿಲ್ ಬಿ ಅನ್ ಅಡಿಷನಲ್ ಫೀಚರ್ ಇನ್ ದ ನೆಕ್ಸ್ಟ್ ವರ್ಷನ್ 2026 ಅಲ್ಲಿ. ಮೇ ಬಿ 2024 ಅಲ್ಲಿ
ನಿಮಗೆ ಈ ಪ್ರಾಜೆಕ್ಟ್ ಬ್ರೌಸರ್‌ನಲ್ಲಿ 2023 ಪ್ರಾಜೆಕ್ಟ್ ಬ್ರೌಸರ್‌ನಲ್ಲಿರೋ ಕೆಲವೊಂದು ಆಡೆಡ್ ಅಡ್ವಾಂಟೇಜಸ್ ಇರೋದಿಲ್ಲ. ಓಕೆ. ಸೊ ಅದು ಬಿಟ್ರೆ ನಿಮ್ಮ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು, ಮೇಲೆ ಇರೋ ಟ್ಯಾಬ್ಸ್ ಆಗಿರ್ಬೋದು, ಎಲ್ಲವೂ ಸೇಮ್ ಆಗಿರುತ್ತೆ. ಯಾವುದೂ ಡಿಫರೆನ್ಸಸ್ ಇರೋದಿಲ್ಲ. ಸೊ ದಿಸ್ ಇಸ್ ದ ರೆವಿಟ್ ಬೇಸಿಕ್ಸ್, ಹೌ ಇಟ್ ಲುಕ್ಸ್ ಅನ್ನೋದು. ಸೊ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ಆರ್ಕಿಟೆಕ್ಚರಲ್ ವಾಲ್ ಹೇಗೆ ಕ್ರಿಯೇಟ್ ಮಾಡೋದು, ಡೋರ್ ಹೇಗೆ ಕ್ರಿಯೇಟ್ ಮಾಡೋದು, ಬೇಸಿಕ್ಸ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಒಂದು ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡಿ ಅದರ ಡ್ರಾಯಿಂಗ್ಸ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. Thank you for watching.